ಸಿದ್ದರಾಮಯ್ಯಗೆ ಕಾಡ್ತಿದ್ಯಾ ಸಿಬಿಐ ತನಿಖೆಯ ಭಯ? ಆತಂಕದಿಂದಲೇ ಇದೀಗ ಸಿಬಿಐ ವಿರುದ್ಧ ಕ್ಯಾಬಿನೆಟ್ ನಿರ್ಣಯವನ್ನ ಕೈಗೊಂಡಿದೆ. ಸಿಎಂ ಸಿದ್ದರಾಮಯ್ಯನವರಿಗೆ ಮುಡಾ ಅಕ್ರಮ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಇದೀಗ ತನಿಖೆಯ ಭಯ ಕಾಡ್ತಿದೆ. ಇದೀಗ ಆತಂಕದಿಂದಲೇ ಸಿಬಿಐ ವಿರುದ್ಧ ಕ್ಯಾಬಿನೆಟ್ ನಿರ್ಣಯವನ್ನ ಕೈಗೊಂಡಿದೆ. ಸಿಎಂ ಸಿದ್ದರಾಮಯ್ಯ ಬೆನ್ನಿಗೆ ಕ್ಯಾಬಿನೆಟ್ ಸದಸ್ಯರು ನಿಂತಿದ್ದಾರೆ. ಕಾನೂನಿನ ಕುಣಿಕೆಯಿಂದ ಪಾರಾಗಲು ಸಿಎಂ ಬೆನ್ನಿಗೆ ನಿಂತಿದ್ದಾರೆ ಕ್ಯಾಬಿನೆಟ್ ಸದಸ್ಯರು. ಸಿಎಂ ವಿರುದ್ಧ ಸಿಬಿಐಗೆ ದೂರು ನೀಡುವ ಅವಕಾಶ ಇದೆ. ಕೋರ್ಟ್ ಆದೇಶ ಪಡೆದು ಸಿಬಿಐಗೆ ದೂರು ನೀಡುವ ಸಾಧ್ಯತೆ ಇದೆ. ಸಿಬಿಐಗೆ ದೂರು ನೀಡಿದ್ರೆ ನೇರವಾಗಿ ಸಿಎಂ ತನಿಖೆ ಎದುರಿಸಬೇಕಾಗುತ್ತೆ. ಸಿಬಿಐ ತನಿಖೆ ನಡೆಸಬಹುದು ನೇರವಾಗಿ. ಹೀಗಾಗಿ ಸಿಬಿಐ ಮುಕ್ತ ತನಿಖೆಗೆ ಇದ್ದ ಅವಕಾಶಕ್ಕೆ ಇದೀಗ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಬ್ರೇಕ್ ಹಾಕೋದಕ್ಕೆ ನಿರ್ಣಯ ಕೈಗೊಳ್ಳಲಾಗಿದೆ. ಸಿಬಿಐ ಮುಕ್ತ ತನಿಖೆಗೆ ಇದ್ದ ಅಧಿಸೂಚನೆ ವಾಪಸ್ಗೆ ನಿರ್ಧಾರ ಕೈಗೊಳ್ಳಲಾಗಿದೆ. Please look at the history of last 18 months or 2 years. Why more than that? CBI ಸಹಜವಾಗಿ ಪೂರ್ವಾಗ್ರಹ ಪೀಡಿತವಾಗಿನ ಕೆಲಸ ಮಾಡೋದನ್ನು ನೀವು ಎಲ್ಲರೂ ಗಮನಿಸಿದ್ವಿ. Even in elections, only office bearers of one party were inquired. ಅವರ ಪೂರ್ವಾಗ್ರಹ ಪೀಡಿತವಾಗಿರ್ತಕ್ಕಂಥ ಆ ಹೆಜ್ಜೆಗಳು, ಆ ರೀತಿಯ ವರ್ತನೆಗಳಿದ್ದು ಅದು ನಾವು ಈ ನಿರ್ಣಯಕ್ಕೆ ಬರೋದಕ್ಕೆ ಕಾರಣ. ಪ್ಲೀಸ್ ಲುಕ್. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಪ್ರಸನ್ನ ನೇರ ಸಂಪರ್ಕದಲ್ಲಿ. ಪ್ರಸನ್ನ, ದೂರುದಾರರು ಈಗಾಗಲೇ ಸಿಬಿಐ ಕದ ತಟ್ಟೋದಿಕ್ಕೆ ಸಿದ್ಧತೆ ನಡೆಸಿದ್ದಾರೆ. ಆದರೆ ಈ ಹೊತ್ತಿನಲ್ಲೇ ಕ್ಯಾಬಿನೆಟ್ ನಿರ್ಣಯವನ್ನ ಕೈಗೊಂಡಿದೆ. ಅದು ಕೂಡ ಸಿಬಿಐನ ಸ್ವಾತಂತ್ರ್ಯವನ್ನ ಕಸಿದುಕೊಳ್ತಾ ಇದೆ. ಆ ಕೊನೆ ಕ್ಷಣದಲ್ಲೂ ಕೂಡ ಸಿಎಂ ರನ್ನ ಬಚಾವ್ ಮಾಡೋದಿಕ್ಕೆ ಇಲ್ಲಿ ಕ್ಯಾಬಿನೆಟ್ ಸದಸ್ಯರು ಪ್ರಯತ್ನ ಪಡ್ತಿದ್ದಾರಾ ಹೇಗೆ? ಶುಭಶ್ರೀ, ಮೋಡಾ ಪ್ರಕರಣ ದಾಖಲಾದ ಬಳಿಕ ಇದೀಗ ಕೋರ್ಟ್ ಕೂಡ ಸಿದ್ದರಾಮಯ್ಯನವರ ವಿರುದ್ಧ ತೀರ್ಪನ್ನು ನೀಡಿದೆ. ಈ ತೀರ್ಪಿನ ಬಳಿಕ ಎಲ್ಲೋ ಒಂದ್ ಕಡೆ ಸಿದ್ದರಾಮಯ್ಯನವರಿಗೆ ಸಹಜವಾಗಿಯೇ ಸಿಬಿಐ ಈ ಪ್ರಕರಣದಲ್ಲಿ ಎಂಟ್ರಿ ಕೊಡಬಹುದಾ ಅನ್ನುವಂತಹ ಒಂದಷ್ಟು ಅನುಮಾನಗಳು ಕಾಡ್ತಾ ಇದ್ದಾವೆ. ದೂರುದಾರರಾದಂತಹ ಸ್ನೇಹಮಯಿ ಕೃಷ್ಣ ಮತ್ತು ಪ್ರದೀಪ್ ಕೂಡ ಇದೇ ರೀತಿಯ ಆಧಾರದ ಮೇಲೆ ಮಾತನಾಡ್ತಾ ಇದ್ದಾರೆ. ಲೋಕಾಯುಕ್ತ ಸಂಸ್ಥೆಯ ಮೇಲೆ ನಮಗೆ ವಿಶ್ವಾಸ ಇಲ್ಲ, ಈ ಕಾರಣಕ್ಕೋಸ್ಕರ ನಾವು ಸಿಬಿಐಗೂ ಕೂಡ ದೂರನ್ನು ಕೊಡ್ತೀವಿ, ಹೈಕೋರ್ಟ್ನ ಮೂಲಕ ಸಿಬಿಐ ಈ ಒಂದು ಪ್ರಕರಣದ ತನಿಖೆಯನ್ನು ನಡೆಸಬೇಕು ಅನ್ನುವಂತಹ ಒಂದು ಅರ್ಜಿಯನ್ನು ಹಾಕ್ತೀವಿ ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ರು. ಈ ಒಂದು ಬೆಳವಣಿಗೆಗಳು ನಡೀತಾ ಇರುವಂತಹ ಸಂದರ್ಭದಲ್ಲಿ ಇದೀಗ ಕ್ಯಾಬಿನೆಟ್ ಒಂದು ಮಹತ್ವದ ತೀರ್ಮಾನವನ್ನ ತೆಗೆದುಕೊಂಡಿದೆ. ಇಷ್ಟು ದಿವಸಗಳ ಕಾಲ ರಾಜ್ಯದಲ್ಲಿ ತನಿಖೆಯನ್ನು ನಡೆಸೋದಕ್ಕೆ ಸಿಬಿಐಗೆ ಮುಕ್ತವಾದಂತಹ ಅವಕಾಶ ಇತ್ತು. ಆದ್ರೆ ಇವತ್ತು ಆ ಸಂಬಂಧಪಟ್ಟಂತಹ ಮುಕ್ತವಾದಂತಹ ಅವಕಾಶವನ್ನ, ಆ ಅಧಿಸೂಚನೆಯನ್ನ ಕ್ಯಾಬಿನೆಟ್ ಹಿಂಪಡೆದುಕೊಂಡಿದೆ. ಅಂದ್ರೆ ಯಾವುದೇ ರೀತಿಯ ಸಿಬಿಐ ತನಿಖೆಯನ್ನ ಮಾಡಬೇಕು ಅಂದ್ರೆ ಅದಕ್ಕೆ ರಾಜ್ಯ ಸರ್ಕಾರದ ಅನುಮತಿಯನ್ನ ಸಿಬಿಐ ಪಡೆದುಕೊಳ್ಬೇಕಾಗುತ್ತೆ. ಇಷ್ಟು ದಿನಗಳ ಕಾಲ ಬೇರೆ ಬೇರೆ ಪ್ರಕರಣಗಳಲ್ಲಿ ಖಾಸಗಿ ದೂರುದಾರರು ಕೂಡ ಕೋರ್ಟ್ ಆದೇಶದ ಪ್ರತಿಯನ್ನು ಹಿಡಿದುಕೊಂಡು ಸಿಬಿಐನ ಕದ ತಟ್ಟಬಹುದಿತ್ತು. ಉದಾಹರಣೆಗೆ ಈಗ ವಾಲ್ಮೀಕಿ ಪ್ರಕರಣದಲ್ಲೂ ಕೂಡ ಬ್ಯಾಂಕಿನ ಅಧಿಕಾರಿಗಳು ನೇರವಾಗಿ ಸಿಬಿಐಗೆ ದೂರನ್ನು ಸಲ್ಲಿಸಿ ಸಚಿವ ನಾಗೇಂದ್ರ ಮತ್ತು ಆ ಪ್ರಕರಣದಲ್ಲಿ ಏನೆಲ್ಲ ಬೆಳವಣಿಗೆಗಳಾಗ್ತಿದೆ ನಾವು ಗಮನಿಸಬಹುದು. ಇದೇ ರೀತಿಯ ಮಾದರಿಯನ್ನ ಮೋಡಾ ಪ್ರಕರಣದಲ್ಲೂ ಕೂಡ ಸಿದ್ದರಾಮಯ್ಯನವರ ವಿರುದ್ಧ ಬಳಸಬಹುದು ಅನ್ನುವಂತಹ ಆತಂಕ ಇದೀಗ ಎಲ್ಲೋ ಒಂದ್ ಕಡೆ ಸಿದ್ದರಾಮಯ್ಯ ಮತ್ತು ಕಾಂಗ್ರೆಸ್ನ ನಾಯಕರಿಗೆ ಕಾಡಿದಂತೆ ಕಾಣ್ತಾ ಇದೆ. ಅದಕ್ಕಾಗಿ ಇವತ್ತು ಒಂದು ಕ್ಯಾಬಿನೆಟ್ ನಲ್ಲಿ ಮಹತ್ವದ ತೀರ್ಮಾನವನ್ನು ತೆಗೆದುಕೊಂಡು ಸಿಬಿಐ ತನಿಖೆಗೆ ಇದ್ದಂತಹ ಮುಕ್ತ ಅವಕಾಶವನ್ನ ಹಿಂಪಡೆಯಲಾಗಿದೆ. ಈ ಮೂಲಕ ಎಲ್ಲೋ ಒಂದ್ ಕಡೆ ಒಂದು ರಿಸ್ಟ್ರಿಕ್ಷನ್ ಅನ್ನ ಹಾಕೋ ಮೂಲಕ ರಾಜ್ಯ ಸರ್ಕಾರ ಈ ಒಂದು ಸಿಬಿಐ ತನಿಖೆಗೆ ತೀರ್ಮಾನವನ್ನು ತೆಗೆದುಕೊಳ್ಬೇಕು. ಇಲ್ಲದೆ ಹೋದ್ರೆ ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟ್ ಮಾತ್ರ ಸಿಬಿಐ ತನಿಖೆಗೆ ಅವಕಾಶವನ್ನು ಕೊಡಬಹುದು ಅನ್ನುವಂತ ನಿಟ್ಟಿನಲ್ಲಿ ನಿರ್ಧಾರಗಳನ್ನ ತೆಗೆದುಕೊಂಡಿದ್ದಾರೆ. ಶುಭಶ್ರೀ, ಧನ್ಯವಾದ ಪ್ರಸನ್ನ ತಮ್ಮೆಲ್ಲ ಮಾಹಿತಿಗೆ.